ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ಈ ಒಂದು ಶ್ರಮೆ ಮರಣ ದಿನಗಳಲ್ಲಿ ನಾವು ಆತನ ವಾಕ್ಯವನ್ನು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಒಂದೊಂದಾಗಿ ಇಲ್ಲಿವರೆಗೆ ನಾವು ಆತನು ಅನುಭವಿಸಿರ್ತಕ್ಕಂತಹ ಶ್ರಮೆಯ ಕುರಿತಾಗಿ, ಆತನಿಗೆ ಕೊರಡೆಗಳಿಂದ ಪೆಟ್ಟನ್ನು ಹಾಕಿದರು, ಮುಳ್ಳಿನ ಕಿರೀಟವನ್ನು ಧರಿಸಿದರು, ಆತನ ಮುಖದ ಮೇಲೆ ಏಟನ್ನು ಹಾಕಿದರು, ಕೈಗಳಿಗೆ ಮೊಳೆಗಳನ್ನು ಹಾಕಿದ್ರು, ಮತ್ತೆ ಕಾಲುಗಳಿಗೆ ಮೊಳೆಗಳನ್ನು ಹಾಕಿದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ಒಂದು ದಿನದಲ್ಲಿ ಮುಂದಿನ ಒಂದು ಭಾಗವನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 34-35ನೇ ವಚನದಲ್ಲಿ ನೋಡುವಾಗ ಈ ಒಂದು ದಿನದಲ್ಲಿ ನಾವು ಕಹಿ ಬೆರೆಸಿದ ದ್ರಾಕ್ಷ ರಸ ಎಂಬ ವಾಕ್ಯದ ವಿಷಯವಾಗಿ ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಬಂದಾಗ ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷರಸವನ್ನು ಕುಡಿಯುವುದಕ್ಕೆ ಕೊಟ್ಟರು ಎಂಬುದಾಗಿದೆ. ಆತನು ಅದನ್ನ ರುಚಿ ನೋಡಿ ಕುಡಿಯಲೊಲ್ಲದೆ ಇದ್ದನು ಎಂಬುದಾಗಿ ಯೇಸು ಸ್ವಾಮಿಯನ್ನ ಕಹಿ ಬೆರೆಸಿದ ದ್ರಾಕ್ಷರಸವನ್ನ ಕೊಟ್ಟಿದ್ದರು ಎಂಬುದಾಗಿ ಈ ಕಹಿ ಬೆರೆಸಿದ ದ್ರಾಕ್ಷರಸದ ಕುರಿತಾಗಿ ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಈ ಕಹಿ ಬೆರೆಸಿದ ದ್ರಾಕ್ಷರಸ ಎಂದು ನೋಡುವಾಗ ಅದು ಒಂದು ಸಸ್ಯದಿಂದ ತೆಗೆದ ವಿಷಕರವಾದ ಕಡು ಕಹಿ ರಸ ಎಂಬುದಾಗಿ ನೋಡ್ತೇವೆ. ಆ ರಸವು ಏಸು ಒಂದು ಸ್ಮೃತಿ ತಪ್ಪುವಂತೆ ಅಥವಾ ಬೇಗನೆ ಸಾಯುವಂತೆ ಅದನ್ನ ರೋಮನ್ ಸಾಮ್ರಾಜ್ಯದವರು ಆ ಒಂದು ಕಹಿ ಬೆರೆಸಿದ ದ್ರಾಕ್ಷರಸವನ್ನ ಅವರು ಆ ಒಂದು ಶಿಲುಬೆಗೆ ಏರಿಸಲ್ಪಟ್ಟಂತಹ ವ್ಯಕ್ತಿಗೆ ಅವರು ಕೊಡುತ್ತಿದ್ದರು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಶಿಲುಬೆಯ ಮೇಲಿನ ಮರಣವು ಬಹು ನಿಧಾನವು ಮತ್ತು ನೋವುಳ್ಳದಾಗಿದೆ. ಈ ಕ್ರೂಸಿಫಿಕೇಶನ್ ಅನ್ನೋದನ್ನ ಅದು ನಾರ್ಮಲ್ ಆಗಿ ಅಲ್ಲ, ಅದನ್ನ ನಾವು ನೋಡುವಾಗ ಸುಲಭ ರೀತಿಯಲ್ಲ, ಅದೊಂದು ಘೋರವಾದಂತಹ ಒಂದು ಮರಣ ಮತ್ತು ನಿಧಾನವಾಗಿ ಜೀವವನ್ನು ತೆಗೆದುಕೊಳ್ಳತಕ್ಕಂಥದ್ದು. ಈ ಮಿಶ್ರಣವು ಶಿಲುಬೆಯಲ್ಲಿ ಸಂಕಟ ಪಡುತ್ತಿರ್ತಕ್ಕಂತಹ ವ್ಯಕ್ತಿಯನ್ನ ಆ ನೋವನ್ನ ಸ್ವಲ್ಪ ಒಂದು ತಗ್ಗಿಸ್ತಿದ್ದಂತೆ. ಈ ದ್ರಾಕ್ಷರಸ ಕಹಿ ಬೆರೆಸಿದ ದ್ರಾಕ್ಷರಸ ಅಂತ ನೋಡುವಾಗ ಆ ನೋವನ್ನ ಆ ಪೇನನ್ನ ತಗ್ಗಿಸುವಂಥದ್ದಾಗಿದೆ. ಈ ಹಿಸೋಪ್ ಸಸ್ಯವು ತಳದಲ್ಲಿ ಕುರುಚಲಾಗಿದ್ದು ಅದರ ಕಾಂಡಗಳು ಗಡುಸಾಗಿಯೂ ಮತ್ತು ಬಲವುಳ್ಳವನಾಗಿಯೂ ಇದ್ದಿತು ಎಂಬುದಾಗಿ ನಾವು ಇವನು ಕಹಿ ಬೆರೆಸಿದ ದ್ರಾಕ್ಷರಸವನ್ನು ನೋಡ್ತೇವೆ. ಈ ಕ್ರೂಸಿಫಿಕೇಶನ್ ಅನ್ನು ನೋಡುವಾಗ ಒನ್ ಆಫ್ ದಿ ಮೋಸ್ಟ್ ಪೇನ್ಫುಲ್ ಎಂಬುದಾಗಿ ನೋಡ್ತೇವೆ. ತುಂಬಾ ಒಂದು ಪೇನ್ ಆಗಿರ್ತಕ್ಕಂತಹ ಕ್ರೂಸಿಫಿಕೇಶನ್ ಅನ್ನ ಒಂದು ಶಿಲುಬೆಯ ಮೇಲೆ ಒಂದು ನೇತಾಕಲ್ಪಡುವುದನ್ನು ನಾವು ನೋಡ್ತೇವೆ. ಅಲ್ಲಿ ನೋಡುವಾಗ ಅಲ್ಲಿ ಯಾವ ಕಂಫರ್ಟ್ ಇಲ್ಲ. ಈ ಕ್ರೂಸಿಫಿಕೇಶನ್ ಅನ್ನುವಾಗ, ಶಿಲುಬೆಯ ಮರಣ ನೋಡುವಾಗ ಅಲ್ಲಿ ಕಂಫರ್ಟ್ನೆಸ್ ಅನ್ನೋದಿಲ್ಲ. ಯಾಕೆ ಯೇಸು ಸ್ವಾಮಿ ಈ ಕಹಿ ಬೆರೆಸಿದ ದ್ರಾಕ್ಷರಸವನ್ನು ಆತನು ಕುಡಿಯಲೊಲ್ಲದೆ ಇದ್ದನು ಎಂಬುದಾಗಿ ನೋಡುವಾಗ ಆತನು ಕಂಪ್ಲೀಟ್ ಆದಂತಹ ಒಂದು ಮೈಂಡಿಂದ, ಆತನು ಫುಲ್ ಕಂಟ್ರೋಲ್ ಆಫ್ ಮೈಂಡಿಂದ ಆತನು ನನಗಾಗಿ ನಿನಗಾಗಿ ಆತನು ನೋವನ್ನು ತಾಳಲಿಕ್ಕೆ ಆತನು ಸಿದ್ಧಗೊಂಡಿದ್ದನು. ಆತನು ಆ ಒಂದು ಕಹಿ ಬೆರೆಸಿದ ದ್ರಾಕ್ಷರಸವನ್ನು ನೋಡುವಾಗ ಅದು ಪೇನ್ ಆಫ್ ನಂಬ್ಲಿಂಗ್ ಅಂತ ನಮ್ಮದಾಗಿ ಸುಂದು ಬೀಳ್ತಕ್ಕಂಥದ್ದು, ನೋವನ್ನು ಸುಂದು ಬೀಳ್ತಕ್ಕಂಥದ್ದನ್ನು ಯೇಸು ಸ್ವಾಮಿಯು ನನಗಾಗಿ ನಿನಗಾಗಿ ಆತನು ಸುಂದು ಬೀಳ್ತಕ್ಕಂತಹ ಆ ಒಂದು ಹುಳಿ ರಸವನ್ನು ಆತನು ತೆಗೆದುಕೊಳ್ಳದೆ ಆತನು ಕಂಪ್ಲೀಟ್ ಆದಂತಹ ನೋವನ್ನು ಆತನು ಅನುಭವಿಸಿದನು ಎಂಬುದಾಗಿ ನೋಡ್ತೇವೆ. ಯಾಕೆ ಗೊತ್ತಾ? ನಾನು ನೀನು ರಕ್ಷಣೆಯ ಜೀವಿತದಲ್ಲಿ ನಡಿಬೇಕೆಂಬುದಾಗಿ, ನಾನು ನೀನು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕೆಂಬುದಾಗಿ, ನಾನು ನೀನು ನಿತ್ಯ ನಿರಂತರವಾಗಿ ಆ ಒಂದು ಪರಲೋಕದಲ್ಲಿ ಸೇರಬೇಕೆಂಬುದಾಗಿ ಇಲ್ಲಿ ನೋಡುವಾಗ ಈ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಆತನು ಜೀಸಸ್ ಡಿಕ್ಲೈನ್ಸ್ ಎಂಬುದಾಗಿ ಬರ್ತಾರೆ. ಆತನ ಹುಳಿ ರಸವನ್ನ ಕೊಡುವಾಗ ಆತನು ಅದನ್ನ ಕುಡಿಯಲೊಲ್ಲದೆ ಇದ್ದನು ಎಂಬುದಾಗಿ ನೋಡ್ತೇವೆ. ಆತನು ಇಲ್ಲಿ ನೋಡಿ ಆತನು ಯೇಸು ಸ್ವಾಮಿಯು ಕಂಪ್ಲೀಟ್ ಆದಂತಹ ಒಂದು ಸಫರಿಂಗ್ ಅನ್ನು ಆತ ನೋಡ್ತೇವೆ. ಆತನು ಆ ಒಂದು ಬ್ಲಡ್ ಲಾಸ್ ಅನ್ನ, ಆ ರಕ್ತವು ಹರಿತಾ ಇದೆ ಕೈಗಳಿಂದ, ಕಾಲುಗಳಿಂದ, ಕೊರಡೆಗಳಿಂದ ಆತನ ಪೆಟ್ಟನ್ನು ತಿಂದು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡು ಅದರಿಂದ ಸಹ ಆತನ ರಕ್ತವನ್ನು ಹರಿತಾ ಇದೆ. ಇದನ್ನೆಲ್ಲ ಆತನು ಯೇಸು ಸ್ವಾಮಿಯು ಎಕ್ಸ್ಪೀರಿಯನ್ಸ್ ಅನ್ನು ಮಾಡ್ತಾರೆ. ಆತನಿಗೆ ಆ ಹುಳಿ ರಸವನ್ನ ತೆಗೆದುಕೊಳ್ಳಿಲ್ಲ. ಆತನು ಮುಂದೆ ನೋಡುವಾಗ ಈ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 23ರಲ್ಲಿ ನೋಡುವಾಗ ಅಲ್ಲಿ ಆತನಿಗೆ ರಕ್ತ ಬೋಳ ಬೆರೆಸಿದ ದ್ರಾಕ್ಷರಸವನ್ನು ಕೊಟ್ಟರು, ಆದರೆ ಆತನು ತೆಗೆದುಕೊಳ್ಳಲಿಲ್ಲ ಎಂಬುದಾಗಿ.
ಆತನ ತೆಗೆದುಕೊಳ್ಳಲಿಲ್ಲ. ಯಾಕಂದರೆ ಆತನು ನೋವನ್ನು ಅನುಭವಿಸಬೇಕಾಗಿತ್ತು. ಯಾಕಂದರೆ ಆತನು ಸಂಪೂರ್ಣ ಒಂದು ಮೈಂಡ್ ಕಂಟ್ರೋಲಿಂದ ಆತನು ನನಗಾಗಿ ನಿನಗಾಗಿ ಆ ಹರಿಯುವಂಥ ರಕ್ತದಲ್ಲಿ ಆತನು ನೋವನ್ನು ಅನುಭವಿಸುವಂತನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ರಕ್ತ ಬೊಳು ಎಂದು ನೋಡುವಾಗ ಅರಬಿಯ ಮತ್ತು ಆಫ್ರಿಕಾದ ಒಂದು ಜಾತಿಯ ಪೊದೆಯಿಂದ ದೊರೆಯುವ ಕಡು ವಾಸನೆಯುಳ್ಳ ಮತ್ತು ಕಹಿಯಾದ ಕಡು ಕೆಂಪು ಬಣ್ಣದ ಅಂಟು ಎಂಬುದಾಗಿ ನೋಡ್ತೇವೆ. ಕೀರ್ತನೆಗಾರನು ಹೇಳುವಂಥ ರೀತಿಯಲ್ಲಿ 69:20-21 ನೋಡುವಾಗ ನಿಂದೆಯಿಂದ ಖಿನ್ನನಾಗಿ ಹೋಗಿದ್ದೇನೆ, ಕರುಣಾಡುಗಳು ನಿರೀಕ್ಷಿಸಿದೆ ದೊರೆಯಲಿಲ್ಲ, ಸಂತೈಸುವವರು ಹಾರೈಸದೆ ಸಿಕ್ಕಲಿಲ್ಲ ಎಂಬುದಾಗಿ. ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನು ನಿಂದೆಗೆ ಗುರಾದನು. ಆ ಒಂದು ದಿನದಲ್ಲಿ ಆತನಿಗೆ ಕರುಣಿಸುವರು ಯಾರು ಇಲ್ಲ. ಬೆತ್ತದಿಂದ ಹೊಡೆದರು, ಕೊರಡೆಯಿಂದ ಹೊಡೆದರು, ಆತನಿಗೆ ಮುಖದ ಮೇಲೆ ಏಟು ಹಾಕಿದರು, ಮುಳ್ಳಿನ ಕಿರೀಟವನ್ನು ಧರಿಸಿದರು, ಕೈಯಲ್ಲಿ ಮೊಳೆಗಳು ಕಾಲಲ್ಲಿ ಮೊಳೆಗಳನ್ನು ಆತನ ಜಡಿದರು. ಕರುಣಿಸುವರು ಯಾರು ಇಲ್ಲ, ಸಂತೈಸುವರು ಯಾರು ಆ ದಿನದಲ್ಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಾನು ನೀನು ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನು ನಾನು ಯಾವತ್ತೂ ಮರೆತು ಹೋಗಬಾರದು. ನಾನು ಪ್ರತಿದಿನ ಅದನ್ನು ನಾನು ಜ್ಞಾಪಕಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷರಸವನ್ನು ಕೊಟ್ಟರು ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾರೆ. ಆತನು ನೀರಡಿಸಿದಾಗ ಆತನಿಗೆ ಏನು ಕೊಟ್ಟಿದ್ರು? ಹುಳಿರಸವಾದಂತಹ ದ್ರಾಕ್ಷರಸವನ್ನು ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಕಹಿಯಾದ ಹುಳಿತ ದ್ರಾಕ್ಷರಸ ಅಂತ ನೋಡುವಾಗ ಇದು ವೈರಿಗಳಿಂದ ಆಗುವ ಮರಣ ಭಯವನ್ನು ಸೂಚಿಸುತ್ತದೆ. ಯಾಕೆ ಇದು ಕೊಡ್ತಾರೆ ಎಂಬುದಾಗಿ ನೋಡುವಾಗ ಮರಣದ ಭಯವನ್ನು ಸೂಚಿಸುವುದಕ್ಕಾಗಿ ಈ ಒಂದು ಹುಳಿ ರಸವನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಹುಳಿ ಬಂದ ದ್ರಾಕ್ಷರಸವೇ ವಿನಿಗರ್ ಆಗಿದೆ ಎಂಬುದಾಗಿ ನೋಡ್ತೇವೆ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 48ನೇ ವಚನದಲ್ಲಿ ನೋಡ್ತೇವೆ. ಮಾರ್ಕನ್ನು ಬರೆದ ಸುವಾರ್ತೆ 15ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 22 ಮತ್ತು 29 ವಚನದಲ್ಲಿ ನೋಡ್ತೇವೆ. ನೀವು ಮನೆಯಲ್ಲಿ ಹೋಗಿ ಇದನ್ನು ನೀವು ಧ್ಯಾನವನ್ನು ಮಾಡಿ. ಕೀರ್ತನೆಗಾರನ್ನು ನೋಡುವಾಗ 22:14 ನೋಡುವಾಗ, ನಾನು ಹೊಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳು ಸಡಿಲವಾಗಿದೆ ಎಂಬುದಾಗಿ. ಯೇಸು ಕ್ರಿಸ್ತನ ಒಂದು ಸ್ಥಿತಿ ಹೇಗಾಗಿದೆ ಅಂದರೆ ಆತನ ದೇಹದಲ್ಲಿರ್ತಕ್ಕಂಥ ಎಲ್ಲ ಎಲುಬುಗಳು ಸಡಿಲಗೊಂಡಿವೆ. ಆತನು ಹೊಯ್ಯಲ್ಪಟ್ಟ ನೀರಿನಂತಾಗಿದ್ದಾನೆ. ಯಾವ ರೀತಿಯಲ್ಲಿ ನೀರನ್ನು ಹೊಯ್ಯಲ್ಪಟ್ಟಂಥ ನೀರಿನ ಹಾಗೆ ಆತನ ರಕ್ತವು ಆ ಒಂದು ದಿನದಲ್ಲಿ ಹೊಯ್ಯಲ್ಪಟ್ಟಿದೆ. ದೇಹದಲ್ಲಿ ರಕ್ತ ಎಲ್ಲ ಹೊಯ್ಯಲ್ಪಟ್ಟಂತಾಗಿದೆ, ಹೊಯ್ದಿದೆ ಎಂಬುದಾಗಿ ನೋಡ್ತೇವೆ. ಯಾಕೆ ಆತನು ರೆಫ್ಯೂಸ್ಡ್ ಮಾಡ್ದ? ಯಾಕೆ ಆತನು ಹುಳಿ ರಸವನ್ನು ಆತನು ತೆಗೆದುಕೊಳ್ಳಲಿಲ್ಲ ಎಂಬುದಾಗಿ ನೋಡುವಾಗ ಆತನು ನನಗಾಗಿ ನಿನಗಾಗಿ ಆತನು ಆ ಒಂದು ದಿನದಲ್ಲಿ ಆತನು ರೆಫ್ಯೂಸ್ ಮಾಡಿದೆ ಎಂಬುದಾಗಿ ನೋಡ್ತೇವೆ. ಈ ಒಂದು ನೋಡುವಾಗ ನಾವು ಆತನ ಒಂದು ಅನೇಕ ತನ್ನವರು ಆತನನ್ನು ಬಿಟ್ಟು ಹೋದರು ಎಂಬುದಾಗಿ, ಜನರಿಂದ ಆತನು ತಿರಸ್ಕರಿಸಲ್ಪಟ್ಟವನು ಎಂಬುದಾಗಿ ನೋಡ್ತೇವೆ. ಆ ಒಂದು ದಿನದಲ್ಲಿ ನಮಗೆ ಬರಾಬಸನು ಬೇಕು, ನನಗೆ ಬರಾಬಸನು ಬೇಕು ಎಂಬುದಾಗಿ ಆ ಒಂದು ದಿನದಲ್ಲಿ ಅವರು ಹೇಳಿದ್ದನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 26:39 ನೋಡುವಾಗ, ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದಿ, ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ಬಿಟ್ಟು ಹೋಗಲಿ ಎಂಬುದಾಗಿ. ಈ ಒಂದು ಪಾತ್ರೆಯನ್ನು ನೋಡುವಾಗ ಈಗಾಗಲೇ ನಾವು ಗೆತ್ಸೆಮನೆ ತೋಟದಲ್ಲಿ ಆತನು ಪ್ರಾರ್ಥನೆಯನ್ನು ಮಾಡಿದ್ದನ್ನು ನೋಡಿದ್ದೇವೆ. ಆದರೆ ಈ ಒಂದು ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತೇನೆ ಎಂಬುದಾಗಿ ನೋಡ್ತೇವೆ. ಆದರೆ ಈ ಪಾತ್ರೆಯನ್ನು ನೋಡುವಾಗ ಈ ಪಾತ್ರೆಯು ಬಾಧೆ ಮತ್ತು ಸಂಕಟಗಳಿಂದ ಕೂಡಿದಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಪಾಲ್ಗೊಳ್ಳುವುದರ ಒಂದು ಚಿಹ್ನೆ ಆಗಿದೆ ಎಂಬುದನ್ನು ನೋಡ್ತೇವೆ. ಈ ಒಂದು ಪಾತ್ರೆಯಲ್ಲಿ ಕುಡಿಯುವುದು ಅಂದರೆ ಬಾಧೆ ಪಡುವುದು ಎಂದರ್ಥ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಈ ಒಂದು ಬಾಧೆಯನ್ನ ನಿನ್ನ ಪಾಪವನ್ನು ತುಂಬಿದಂಥ ಪಾತ್ರೆ ಅದಾಗಿತ್ತು, ನಾನು ನೀನು ಮಾಡಿದಿರ್ತಕ್ಕಂಥ ಅಪರಾಧದ ಪಾತ್ರೆ ಅದಾಗಿತ್ತು, ನಾನು ನೀನು ಆಲೋಚನೆಯಿಂದ ಮಾಡಿರ್ತಕ್ಕಂಥ ಪಾಪ, ಕೈಗಳಿಂದ ಮಾಡಿರ್ತಕ್ಕಂಥ ಪಾಪ, ಕಾಲುಗಳಿಂದ ಮಾಡಿರ್ತಕ್ಕಂಥ ಪಾಪ, ಆ ಒಂದು ಎಲ್ಲ ಒಂದು ಪಾಪ ಅಪರಾಧಗಳಿಂದ ತುಂಬಿದಂತಹ ಪಾತ್ರೆ ಅದಾಗಿತ್ತು. ಅದಕ್ಕಾಗಿ ಸ್ವಾಮಿಯನ್ನು ಹೇಳ್ತಾನೆ, ಆತನು ಈ ಪಾತ್ರೆಯನ್ನು ಕುಡಿಯುವುದಕ್ಕಾಗಿ ಯಹೂದ್ಯರು ರೋಮನರು ಕೂಡ ಪಾತ್ರೆಯನ್ನು ಆತನು ಕುಡಿಯಲಿಲ್ಲ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಹೀಗೆ ನಾವು ಮುಂದೆ ನೋಡುವಾಗ ಯೆಶಾಯನ ಬರೆದ 53ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು ಎಂಬುದಾಗಿ ನೋಡ್ತೇವೆ. ನಮ್ಮ ಅಪರಾಧಗಳ ನಿಮಿತ್ತ, ನಾನು ನೀನು ಮಾಡಿರ್ತಕ್ಕಂಥ ಅಪರಾಧಗಳ ನಿಮಿತ್ತ ನಿನ್ನ ಒಂದು ದ್ರೋಹಗಳ ದೆಸೆಯಿಂದ ಆತನು ಗಾಯಲ್ಪಟ್ಟನು, ಆತನು ಜಜ್ಜಲ್ಪಟ್ಟನು ಎಂಬುದಾಗಿ ನೋಡ್ತೇವೆ. ನನಗೂ ನಿನಗೂ ಸೂಕ್ಷ್ಮೆಯನ್ನು ಉಂಟು ಮಾಡಬೇಕೆಂಬುದಾಗಿ ದಂಡನೆಯನ್ನು ಆತನು ಅನುಭವಿಸಿದನು ಎಂಬುದಾಗಿ ನೋಡ್ತೇವೆ. ಅವನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ಆತನು ಪಟ್ಟಿರ್ತಕ್ಕಂಥ ಶ್ರಮವನ್ನು ನೀನು ಮರೆತು ಹೋಗಿದೆಯಾ?
ಆತನು ನನಗಾಗಿ ನಿನಗಾಗಿ ಆ ಒಂದು ನಮ್ನೆಸಿರ್ತಕ್ಕಂತಹ ಒಂದು ಸುಂದು ಬೀಳ್ತಕ್ಕಂತಹ ಒಂದು ದ್ರಾಕ್ಷರಸವನ್ನ ದ್ರಾಕ್ಷರಸವನ್ನ ಆತನು ತೆಗೆದುಕೊಳ್ಳಲಿಲ್ಲ. ಯಾಕೆ ಗೊತ್ತಾ? ಆತನು ಫುಲ್ ಮೈಂಡ್ ಆಫ್ ಕಂಟ್ರೋಲಿಂದ ಆತನು ನನಗಾಗಿ ನಿನಗಾಗಿ ಆ ನೋವನ್ನು ಆತನು ಅನುಭವಿಸಿದ್ದ. ಹರಿಯುವಂಥ ರಕ್ತದಲ್ಲಿ ಆ ಒಂದು ಯಾವುದೇ ರೀತಿಯ ದ್ರಾಕ್ಷರಸವನ್ನ ಮಾರ್ಕನ ಬರೆದ ಸುವಾರ್ತೆಯನ್ನ 15ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಆತನಿಗೆ ರಕ್ತ ಬೋಳ ಬೆರೆಸಿದ ದ್ರಾಕ್ಷರಸವನ್ನು ಕೊಟ್ಟರು, ಆದರೆ ಆತನು ತೆಗೆದುಕೊಳ್ಳಲಿಲ್ಲ ಎಂಬುದಾಗಿ ನೋಡ್ತೇವೆ. ಆತನು ತೆಗೆದುಕೊಳ್ಳಲಿಲ್ಲ. ಈ ಡೋಂಟ್ ವಾಂಟ್ ಆ ಒಂದು ನಂಬ್ನೆಸ್ ಅನ್ನ ಆತನಿಗೆ ಬೇಕಾಗಿಲ್ಲ. ಆ ನೋವನ್ನ ಮರೆಯುವಂಥದನ್ನ, ನೋವನ್ನ ಕಡಿಮೆ ಆಗುವಂಥದನ್ನ ಆತನಿಗೆ ಬೇಕಾಗಿಲ್ಲ. ಆತನು ನನಗಾಗಿ ನಿನಗಾಗಿ ಸಂಪೂರ್ಣವಾದಂತಹ ನೋವನ್ನ ಕ್ರೂಜಿಯ ಮೇಲೆ, ಶಿಲುಬೆಯ ಮೇಲೆ, ಆ ಒಂದು ಕ್ರೂಸಿಫಿಕೇಶನ್ ಮೇಲೆ ಆಗ್ತಕ್ಕಂಥ ಘೋರವಾದಂತಹ ಮರಣ, ಆ ಒಂದು ಘೋರವಾದಂತಹ ನೋವನ್ನು ಆತನು ಅನುಭವಿಸಿದನು ಎಂಬುದಾಗಿ ನೋಡ್ತೇವೆ. ಮರ್ತು ಹೋಗ್ತಾ ಇದೆಯಾ? ಆತನ ಅನುಭವಿಸಿದಂತಹ ಈ ನೋವನ್ನು ಆತನು ಯಾವ ಕಾರಣಕ್ಕೂ ಕೈ ಬೆರೆಸಿದ ದ್ರಾಕ್ಷರಸವನ್ನು ತೆಗೆದುಕೊಳ್ಳದೆ ಆತನು ಸಂಪೂರ್ಣವಾದಂತಹ ನೋವನ್ನು ಆತನು ಅನುಭವಿಸಿದನು ಎಂಬುದಾಗಿ ನೋಡ್ತೇವೆ. ಯಾಕೆ ಗೊತ್ತಾ? ನಾನು ನೀನು ಆತನ ಸನ್ನಿಧಾನದಲ್ಲಿ ಬರಬೇಕೆಂಬುದಾಗಿ, ನಾನು ನೀನು ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಮಗನಾಗಬೇಕೆಂಬುದಾಗಿ, ನಾನು ನೀನು ಆತನ ಸನ್ನಿಧಾನದಲ್ಲಿ ವಾಕ್ಯವನ್ನು ಧ್ಯಾನಿಸುವಂಥ ಮಗನಾಗಬೇಕೆಂಬುದಾಗಿ ಯೇಸು ಸ್ವಾಮಿಯು ನನ್ನನ್ನು ನಿನ್ನನ್ನು ಆತನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಬಾ, ಆತನ ಪಾದದಲ್ಲಿ ಬಾ. ಆತನು ಪಟ್ಟಿರ್ತಕ್ಕಂಥ ಶ್ರಮೆಯನ್ನ ನೀನು ಜ್ಞಾಪಕ ಮಾಡಿಕೊ. ರಕ್ತವೆಲ್ಲ ಹರಿತಾ ಇದೆ. ಆ ದ್ರಾಕ್ಷರಸವನ್ನ, ಹುಳಿ ಬೆರೆಸಿದ ದ್ರಾಕ್ಷರಸವನ್ನು ಆತನು ತೆಗೆದುಕೊಳ್ಳಿಲ್ಲ. ನನಗಾಗಿ ನಿನಗಾಗಿ ಆತನು ತೆಗೆದುಕೊಳ್ಳಿಲ್ಲ. ಆತನು ಸಂಪೂರ್ಣವಾದಂತಹ ನೋವನ್ನು ಆ ಒಂದು ದಿನದಲ್ಲಿ ತಾಳದನು. ನನಗಾಗಿ ನಿನಗಾಗಿ ಆತನು ಪಟ್ಟಿರ್ತಕ್ಕಂಥ ಶ್ರಮೆಯನ್ನು ನಿನ್ನ ಮರೆತು ನೀನು ಯಾವ ಸ್ಥಳದಲ್ಲಿ ಜೀವಿಸ್ತಾ ಇದೆಯಾ, ನೀನು ಎಲ್ಲಿ ಜೀವಿಸ್ತಾ ಇದೆಯಾ, ಆತನಿಗಾಗಿ ನೀನು ಸಮಯವನ್ನು ಕೊಡಲಿಕ್ಕೆ ನೀನು ಸಿದ್ಧನಾಗಿದೆಯಾ? ಪ್ರಾರ್ಥನೆಯನ್ನು ಮಾಡಿಕೊ. ಬಾ, ಆತನ ಪಾದದಲ್ಲಿ ಬಾ. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಈ ಒಂದು ದಿನದಲ್ಲಿ ಬರ್ತೇವೆ ಕರ್ತನೆ. ನೀನು ಪಟ್ಟಿರ್ತಕ್ಕಂಥ ಶ್ರಮವನ್ನ ನಾವುಗಳು ಮರೆತು ಹೋಗಿದ್ದೇವೆ ಕರ್ತನೆ. ಆ ಒಂದು ದಿನದಲ್ಲಿ ನಮ್ನೆಸ್, ಹುಳಿ ಬೆರೆಸಿದಂತಹ, ಕಹಿ ಬೆರೆಸಿದಂತಹ ದ್ರಾಕ್ಷ ರಸವನ್ನ ನೀನು ತೆಗೆದುಕೊಳ್ಳಲಿಲ್ಲ ದೇವ. ಪಾದರಿ ಸ್ವಾಮಿ, ಸಂಪೂರ್ಣವಾದಂತಹ ನೋವನ್ನು ನೀನು ಫೀಲ್ ಮಾಡಿದ್ದಿ, ನೀನು ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿದ್ದಿ ಕರ್ತನೆ. ಕಂಪ್ಲೀಟ್ ಸಫರಿಂಗ್ ಅನ್ನು ನೀನು ಎಕ್ಸ್ಪೀರಿಯನ್ಸ್ ಮಾಡಿದ್ದಿ ಕರ್ತನೆ. ಕಂಪ್ಲೀಟ್ ನೋವನ್ನು ಕರ್ತನೆ ಆ ದಿನದಲ್ಲಿ ನೀನು ಅನುಭವಿಸಿದ್ದೇವ. ಆದ್ರೆ ಕರ್ತನೆ, ನೀನು ಕರ್ತನೆ ನಿನ್ನ ಶ್ರಮೆಯನ್ನ ನಾನು ಮರೆತು ಕರ್ತನೆ ಈ ಲೋಕದ ವ್ಯವಹಾರದಲ್ಲಿ ನಾನು ಬ್ಯುಸಿ ಆಗಿದ್ದೇನೆ ಕರ್ತನೆ. ಈ ಲೋಕದ ವ್ಯವಹಾರದಲ್ಲಿ, ಲೋಕದ ಆಶೆಯಲ್ಲಿ, ಈ ಒಂದು ಜಗತ್ತಿನ ಆಶೆಯಲ್ಲಿ ನಾನು ಹೋಗ್ತಾ ಇದ್ದೇನೆ ದೇವ. ನನ್ನನ್ನು ಕ್ಷಮಿಸು. ಈ ಒಂದು ಶ್ರಮೆ ಮರಣ ದಿನಗಳಲ್ಲಿ ಮಾತ್ರವಲ್ಲದೆ ನಾನು ಪ್ರತಿದಿನ ನಿನ್ನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುವಂಥ ಮಗನಾಗ್ತೇನೆ, ವಾಕ್ಯವನ್ನು ಧ್ಯಾನಿಸುವಂಥ ಮಗನಾಗ್ತೇನೆ ಎಂಬುದಾಗಿ ನೀನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಬಾ, ಆತನ ಪಾದದಲ್ಲಿ ಬಾ. ಕಣ್ಣೀರಿನಿಂದ, ಪಶ್ಚಾತ್ತಾಪದ ಹೃದಯದಿಂದ ನೀನು ಆತನ ಪಾದದಲ್ಲಿ ಬಂದಲ್ಲಿ ಆತನು ನಿನಗೆ ಆತನ ಬಲಪಡಿಸಲಿಕ್ಕಿದ್ದಾನೆ. ನಿನ್ನ ಕೈಯನ್ನು ಹಿಡಿದು ಆತನ ನಡೆಸಲಿಕ್ಕಿದ್ದಾನೆ. ನಿನ್ನ ಪಾಪಗಳನ್ನು ಆತನು ಕ್ಷಮಿಸಲಿಕ್ಕಿದ್ದಾನೆ. ಆ ಒಂದು ಶಿಲುಬೆಯ ಮೇಲೆ ಸುರಿಸಿದಂಥ ರಕ್ತವು ಆತನ ಒಂದು ಬಾಸುಂಡಿಗಳಿಂದ ನಿನಗೆ ಗುಣವಾಗಿತ್ತು ಎಂಬುದಾಗಿ ನೋಡುತ್ತೇವೆ. ನಿನ್ನ ದ್ರೋಹಗಳ ದೆಸೆಯಿಂದ ಆತನು ಶಿಲುಬೆಗೆ ಹಾಕಲ್ಪಟ್ಟನು. ನಿನ್ನ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. ಬಾ, ಆತನ ಪಾದದಲ್ಲಿ ಬಾ. ನೀನು ಮರೆತು ಹೋಗಬೇಡ. ಆತನು ನಿನಗೆ ರಕ್ಷಣೆಯನ್ನು ಅನುಗ್ರಹಿಸಲಿಕ್ಕಿದ್ದಾನೆ. ಒಂದು ವೇಳೆ ನಿನ್ನ ಪಶ್ಚಾತ್ತಾಪದ ಹೃದಯದಿಂದ ಆತನ ಸನ್ನಿಧಾನದಲ್ಲಿ ನೀನು ಪ್ರಾರ್ಥಿಸಿದ್ದಲ್ಲಿ ದೇವರು ನಿನ್ನೊಂದಿಗೆ ಆತನ ಮಾತನಾಡಲಿಕ್ಕಿದ್ದಾನೆ. ಬಾ, ಆತನ ಪಾದದಲ್ಲಿ